ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆ ಬಾಲ ಗರ್ಭಿಣಿಯರ ಸಂಖ್ಯೆ. 5 ವರ್ಷಕ್ಕೆ ಸುಮಾರು 2 ಲಕ್ಷಕ್ಕೂ ಅಧಿಕ ಬಾಲ ಗರ್ಭಿಣಿಯರ ಕೇಸ್ ದಾಖಲಾಗಿದೆ. ಬಾಲ ಗರ್ಭಿಣಿಯರು ಅಂತಂದ್ರೆ ಅಪ್ರಾಪ್ತ ಹೆಣ್ಣು ಮಕ್ಕಳು, ಬಾಲಕಿಯರು ಗರ್ಭಿಣಿಯರಾಗಿರುವಂಥ ಸಂಖ್ಯೆ. 5 ವರ್ಷಕ್ಕೆ 2 ಲಕ್ಷ ಬಾಲಕಿಯರು ಗರ್ಭಿಣಿಯರಾಗಿರುವ ಕೇಸ್ ದಾಖಲಾಗಿದೆ. ಒಂದು ವರ್ಷದಲ್ಲಿ 26,000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದೆ. 2024ರ ಏಪ್ರಿಲ್ನಿಂದ 2025ರ ಫೆಬ್ರವರಿ ಈಗಾಗಲೇ 26,000 ಪ್ರಕರಣಗಳು, 2022-23 49,000 ಪ್ರಕರಣಗಳು. ಅತಿ ಹೆಚ್ಚು 17ರಿಂದ 18 ವರ್ಷದ ಹೆಣ್ಣುಮಕ್ಕಳೇ ಬಾಲ ಗರ್ಭಿಣಿಯರಾಗ್ತಾ ಇರೋದು ಮತ್ತು ಅತಿ ಹೆಚ್ಚು ಬೆಂಗಳೂರು ಗ್ರಾಮಾಂತರದಲ್ಲೇ ಪ್ರಕರಣ ದಾಖಲಾಗ್ತಾ ಇರೋದು. 2-3 ಸಮಸ್ಯೆಗಳಿದೆ. ಇದಕ್ಕೆ ಜಿಯೋಗ್ರಾಫಿಕಲ್ ಸಮಸ್ಯೆ ಕೂಡ ಒಂದಿದೆ. ಕೆಲವು ಕಡೆ ಬಾಲ್ಯ ವಿವಾಹ ಪದ್ಧತಿ ಇನ್ನೂ ಜಾರಿಯಲ್ಲಿದೆ, ಜೀವಂತವಾಗಿದೆ, ಮದುವೆಗಳಾಗ್ತಾ ಇದೆ. ಅಧಿಕಾರಿಗಳೇ ಹೋಗಿ ನಿಂತ್ಕೊಂಡು ಆಶೀರ್ವಾದ ಮಾಡಬರುವ ಬಾಲ್ಯ ವಿವಾಹ ಪದ್ಧತಿಗಳು ಕೂಡ, ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಸೊ ಅದು ಕೂಡ ಕನ್ಸಿಡರ್ಡ್ ಇಲ್ಲಿ. ಅಂದರೆ ಆ ಮಗು ಆಸ್ಪತ್ರೆಗೆ ಬಂದಾಗ ಆ ಮಗುವಿನ ಏಜ್ ನೋಡಿದಾಗ ಗೊತ್ತಾಗುತ್ತೆ ಇದು ಬಾಲಗರ್ಭಿಣಿ ಅಂತ. ಮಾತಾಡಿದಾರೆ ಒಬ್ರು, ಕೇಳಿಸ್ಕೊಳ್ಳಿ. ಹೆಣ್ಣು ಮಗುವಿಗೆ ಮದುವೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಅದು ಬಾಲ್ಯ ನಿಷೇಧ ಕಾಯ್ದೆ ಸ್ಪಷ್ಟ ಉಲ್ಲಂಘನೆ ಆಗ್ತದೆ. ಆದರೆ ಸಹಿತ ಇಷ್ಟೊಂದು ಸಂಖ್ಯೆಯಲ್ಲಿ ಮಕ್ಕಳು ಅಪ್ರಾಪ್ತರು ಗರ್ಭಿಣಿಯರಾಗಿದ್ದು ಸಮಾಜದಲ್ಲಿ ಈ ಒಂದು ಅನಿಷ್ಟ ಪದ್ಧತಿ ಇವತ್ತಿಗೂ ಜೀವಂತಿದೆ ಅಂತೇಳಿ ಇದು ಎತ್ತು ತೋರಿಸ್ತಾ ಇದೆ. ಹೀಗಾಗಿ ಸಂಬಂಧಪಟ್ಟಂಥವ್ರು ಅವರು ಕೆಳ ರಾಜ್ಯದಲ್ಲಿ 59,000ಕ್ಕೂ ಹೆಚ್ಚು ಬಾಲ್ಯ ನಿಷೇಧ ಅಧಿಕಾರಿಗಳು ಇದ್ದಾರೆ. ಅಂದರೆ ಅವ್ರು ಯಾವ ರೀತಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಶಯ ಮೂಡ್ತಾ ಇದೆ. ಹೀಗಾಗಿ ರಾಜ್ಯದಲ್ಲಿ ಇವತ್ತಿನ ದಿವಸ ನಾವು ನೋಡ್ಬೋದು, ಬಾಣಂತಿಯರ ಸಾವು, ತಾಯಂದರ ಸಾವು, ಶಿಶು ಮರಣ, ಆಮೇಲೆ ನಿರ್ಜೀವ ಜನನ, ಇವೆಲ್ಲಕ್ಕೂ ಮೂಲ ಕಾರಣನೇ ಈ ಥರ ಒಂದು ಅವಧಿಗೂ ಮುನ್ನ ಮದುವೆ ಮಾಡ್ತಕ್ಕಂಥದ್ದು, ಅವಧಿಗೂ ಮುನ್ನ ಒಂದು ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಮತ್ತು ಹೆರಿಗೆಗಳಾಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಸಂಬಂಧಪಟ್ಟಂಥವರು ಗ್ರಾಮೀಣ ಭಾಗದಲ್ಲಿ ತಳಮಟ್ಟದಲ್ಲಿ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರು